ಎಲ್ಲರಿಗೂ ನಮಸ್ಕಾರಗಳು. ಜ್ಞಾನ ಸೌರಭ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದಿನ ಅವಧಿಯಲ್ಲಿ ನಾವು ಕನ್ನಡ ವರ್ಣಮಾಲೆಯಲ್ಲಿ ಸ್ವರ ಎಂದರೇನು, ಸ್ವರದ ವಿಧಗಳ ಕುರಿತಾಗಿ ತಿಳಿದುಕೊಂಡೆವು. ಇವತ್ತಿನ ಅವಧಿಯಲ್ಲಿ ನಾವು ವ್ಯಂಜನಗಳ ಕುರಿತಾಗಿ ತಿಳಿದುಕೊಳ್ಳೋಣ. ವ್ಯಂಜನಗಳು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ವ್ಯಂಜನಗಳು 34. ಹಾಗಾದರೆ ವ್ಯಂಜನಗಳೆಂದರೇನು? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಕ ಅಧಿಕ ಅ ಕ, ಖ ಅಧಿಕ ಅ ಖ, ಹೀಗೆ ಅವುಗಳನ್ನು ಗುರುತಿಸಬಹುದು. ವ್ಯಂಜನದ ಪ್ರಕಾರಗಳು. ವ್ಯಂಜನದಲ್ಲಿ 2 ವಿಧ. ಅವುಗಳಲ್ಲಿ ಮೊದಲನೇ ವಿಧ ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಎಂದರೇನು? ವರ್ಗೀಯ ವ್ಯಂಜನ ಎಂದರೆ ಕದಿಂದ ಮವರೆಗಿನ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತಾರೆ. ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಅವನ್ನು 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಕ, ಚ, ಟ, ತ, ಪ. ಇವು 5 ವರ್ಗಗಳಾಗಿವೆ. ಹಾಗಾದರೆ 25 ಅಕ್ಷರಗಳು ಯಾವುವು ಎಂದು ಗುರುತಿಸಿದಾಗ ಅವುಗಳೆಂದರೆ ಕ, ಖ, ಗ, ಘ, ಞ, ಚ, ಛ, ಜ, ಛ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಹೀಗೆ 25 ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳಾಗಿ ಗುರುತಿಸಬಹುದು. ಈ 25 ಅಕ್ಷರಗಳನ್ನು 3 ರೀತಿಯಾಗಿ ಉಚ್ಚರಿಸುತ್ತೇವೆ. ಅವುಗಳ ಉಚ್ಚಾರದ ಆಧಾರದ ಮೇಲೆ ಅವುಗಳನ್ನು ಈ ರೀತಿಯಾಗಿ ವರ್ಗೀಕರಿಸಬಹುದು. ಅವುಗಳಲ್ಲಿ ಮೊದಲನೇ ವಿಧ ಅಲ್ಪ ಪ್ರಾಣ. ಅಲ್ಪ ಎಂದರೆ ಕಡಿಮೆ, ಪ್ರಾಣ ಎಂದರೆ ಉಸಿರು ಎಂದರ್ಥ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎಂದು ಕರೆಯುತ್ತಾರೆ. ಹಾಗಾದರೆ ಅಲ್ಪ ಪ್ರಾಣಾಕ್ಷರಗಳು ಯಾವುವು? ಕ, ಚ, ಟ, ತ, ಪ, ಗ, ಜ, ಟ, ದ, ಬ ಎಂದು ಆ ಅಕ್ಷರಗಳನ್ನು ಗುರುತಿಸಬಹುದು. ಅಲ್ಪ ಪ್ರಾಣಾಕ್ಷರಗಳು ಒಟ್ಟು 10. ಎರಡನೆಯ ವಿಧ ಮಹಾಪ್ರಾಣ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎಂದು ಕರೆಯುತ್ತಾರೆ. ಹಾಗಾದರೆ ಮಹಾಪ್ರಾಣಾಕ್ಷರಗಳು ಯಾವುವು? ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ ಎಂದು ಅವುಗಳನ್ನು ಗುರುತಿಸಬಹುದು. ಹಾಗಾದರೆ ಮಹಾಪ್ರಾಣಾಕ್ಷರಗಳು 10 ಎಂದು ನಾವು ಗುರುತಿಸಬಹುದು. ಇನ್ನು ಮೂರನೆಯ ವಿಧ ಯಾವುದೆಂದರೆ ಅದುವೇ ಅನುನಾಸಿಕಗಳು. ಅಣು ಎಂದರೆ ಸಹಾಯ, ನಾಸಿಕ ಎಂದರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಎಂದು ಕರೆಯುತ್ತಾರೆ. ಅನುನಾಸಿಕಗಳು ಯಾವುವೆಂದರೆ ಣ, ಯ, ಣ, ಣ, ಮ ಎಂದು ಅವುಗಳನ್ನು ಗುರುತಿಸಬಹುದು. ಒಟ್ಟು ಅನುನಾಸಿಕಗಳು 5. ಈ ರೀತಿಯಾಗಿ ನಾವು ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನಗಳ ಕುರಿತಾಗಿ ತಿಳಿದುಕೊಳ್ಳಬಹುದು. ಇನ್ನು ವ್ಯಂಜನದಲ್ಲಿ ಎರಡನೇ ವಿಧ ಅದು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಎಂದರೆ ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎಂದು ಕರೆಯುತ್ತಾರೆ. ಹಾಗಾದರೆ ಅವು ಯಾವುವೆಂದರೆ ಯ, ರ, ಲ, ವ, ಶ, ಶ, ಸ, ಹ, ಳ ಎಂದು ಅವುಗಳನ್ನು ಗುರುತಿಸಬಹುದು. ಹಾಗಾದರೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಈ ರೀತಿಯಾಗಿ ಕನ್ನಡ ವರ್ಣಮಾಲೆಯಲ್ಲಿ ನಾವು ವ್ಯಂಜನಗಳು ಎಂದರೇನು, ವ್ಯಂಜನಗಳ ವಿಧಗಳು ಯಾವುವು ಎಂದು ಅವುಗಳ ಕುರಿತಾಗಿ ಇವತ್ತಿನ ಅವಧಿಯಲ್ಲಿ ತಿಳಿದುಕೊಂಡೆವು. ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ಎಲ್ಲರನ್ನೂ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.